ಸರ್ ಗುಡ್ ಮಾರ್ನಿಂಗ್. ನಾನೊಂದು ಈಗ ಊರ ಕಡೆ ಬಂದಿದ್ದೆ, ಹಾಗಾಗಿ ನೋಡಿದೆ ಒಂದು ಸ್ಟಾರ್ಟರ್ ಫಿಟ್ ಮಾಡಿದ್ರು. ಕಸ್ಟಮರ್ ಹೊಲಕ್ಕೆ ಹೋಗಿ ನೋಡೋ ಅಂತ ಬಂದಿದ್ದೆ. ಈ ಟೈಪ್ ಇದೆ, ಆಮ್ಸ್ ಎಲ್ಲ ತಗೊತಾ ಇದೆ, ಆಟೋಮೆಟಿಕ್ಕು. ಟೋಟಲ್ಲ ಫಂಕ್ಷನ್ನು ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾಯಿದೆ ನೋಡಿ. ಈ ಟೈಪೆಲ್ಲ ಹಳೇ ಸ್ಟಾರ್ಟರ್ಗಳೆಲ್ಲ ಮುಂಚೆಲ್ಲ ಇದು 2x3 ಅಂತ ಬರ್ತಾಯಿತ್ತು. ಇದು ಇದೆಲ್ಲ ಪೂರೆಲ್ಲ ಟೋಟಲ್ ಎಲ್ಲ ಅದು ದಿನೇ 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 ತೆಗೆದಿರೋ ಎಲ್ಲ ಇಲ್ಲೇ ಬಿಸಿ ಹಾಕಿದ್ದಾರೆ ಇವರೆಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಟೈಪ್ ಎಲ್ಲ ಇದೆ. ಒಂದು ಸೆಕೆಂಡು ಸರ್, ಏನಿಲ್ಲ, ಈಸಿ ಮೆಥಡ್ ಇದೆ. ಒಂದು ಆಟೋ, ಒಂದು ಪವರ್ ಆಫ್ ಆನ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಅಷ್ಟೇ. ಡಿವಲ್ಲಿ ಬಿದ್ದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಯಾವುದೇ ಥರದ್ದು ನಿಮಗೆ ಕಂಪ್ಲೇಂಟ್ ಬರಲ್ಲ. ನೀವು ಡೈರೆಕ್ಟಾಗಿ ಆನ್ ಮಾಡ್ಕೋಬೋದು, ಇಲ್ಲೇ ಆಫ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ ಎಲ್ಲ ಇಲ್ಲೇ ಇದೆ. ಮತ್ತು ಕೂಡ ನಾವು ಹೆವಿ ಕಾಂಟ್ಯಾಕ್ಟ್ ಕೂಡ ನಾನು ಸೋಲ್ಜರ್ ಕಂಪ್ನಿದು ಹಾಕಿದ್ದೀನಿ ನಿಮಗೆ. ಇದು ಕೂಡ ಚೆನ್ನಾಗಿದೆ. ಬ್ಲೇಡ್ ಸುಡ್ತು ಅದು ಇದು ಅಂತ ಪದೇ ಪದೇ ಕೆಲವು ಬೇಸ್ ಸುಡ್ತವೆ, ಇದು ಆಗುತ್ತೆ. ಅದು ಏನು ಕಂಪ್ಲೇಂಟ್ ಬರಲ್ಲ ಸರ್. ನೋಡಿ, ನಾನು ಇಲ್ಲಿ ಮೋಟ್ರ್ ಆನ್ ಮಾಡಿದ್ದೀನಿ. ನಾನು ಯಾಮ್ಸ್ ಎಷ್ಟು ತಗೊಂತ ಇದೆ. ಇಲ್ಲಿ ನೀರು ಬಂತೀಗ ಸರ್, ನೋಡಿ ತೋರಿಸ್ತೀನಿ ನೀರು ನನಗೆ. ಸರ್ ಯಾಮ್ಸ್ ನೋಡ್ಕೊಳ್ಳಿ, ಯಾಮ್ಸ್ ಎಷ್ಟಿದೆ ಈಗ. ಸೊ ನೋಡಿರಿ, ಟೋಟಲ್ ಸಪ್ಲೈ ಒಂದೊಂದು ಲೈನಿಗೆ ಎಷ್ಟು ಸಪ್ಲೈ ಇದೆ ಅಂತ ತೋರಿಸ್ತಾ ಇದೆ. ನಾನೊಂದು ಈಗ ಆ್ಯಕ್ಚುಲಿ ಒಂದು ಡಿವಲ್ ಬಿತ್ತು ಅಂದ್ಕೊಳ್ರಿ, ಒಂದು ಫೀಸ್ ಕೇಳ್ತೀನಿ ಇಲ್ಲಿಗೆ. ಒಂದೆಲ್ಲೋ ಒಂದು ಡಿವಲ್ ಬಿದ್ದೈತೆ ಅಂದು ಕೂಡ ಆಟೋಮೆಟಿಕ್ ನೋಡಿರಿ, ನನ್ನ ಕೈ ನೋಡಿರಿ ಸರ್. ಅಲ್ಲಿ ನಾನು ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಫೀಸ್ ಕೇಳ್ತಾ ಇದ್ದೀನಿ ನೋಡಿ, ಕಿತ್ತಿದ್ದೀನಿ. ಈಗ ವಿತಿನ್ ಸೆಕೆಂಡಲ್ಲಿ ಆಫ್ ಆಗುತ್ತೆ. ಯಾಕಂದರೆ ರೈತರಿಗೆ ಬೆನಿಫಿಟ್ ಆಗಲಿ ಅಂತೇಳಿ ನಾವು ರೈತರಿಗೋಸ್ಕರ ಇದು ಪ್ರಾಡಕ್ಟು ರೆಡಿ ಮಾಡಿರೋದು. ಹಾಗಾಗಿ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ಮತ್ತು ಪೇಸ್ ಬಂದ ಕೂಡಲೇ ಆಟೋಮೆಟಿಕ್ ಆನ್ ಆಗುತ್ತೆ ನಿಮಗೆ. ಟೋಟಲಿ ಸಪ್ಲೈ ಅನ್ನೋದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಸರ್. ನೋಡಿರಿ, ಮತ್ತೆ ಆನ್ ಆಯ್ತು. ಈಗ ನಾನು ಸೆಕೆಂಡು ಲಾಸ್ಟ್ ಒಂದು ಫೀಸ್ ಕೇಳ್ತೀನಿ ನಾನೀಗ. ಒಂದು ಸೆಕೆಂಡ್ ನೋಡಿ, ನನ್ನ ಕೈ ಅಲ್ಲೇ ಇದೆ. ನಾನೇ ವೀಡಿಯೋ ಮಾಡ್ತಿದ್ದೀನಿ, ಹಾಗಾಗಿ ಸ್ವಲ್ಪ ಇದಾಗುತ್ತೆ ನೋಡಿ ಸರ್. ವಿತಿನ್ ಸೆಕೆಂಡಲ್ಲಿ ಆಫ್ ಆಯ್ತದು. ಟೋಟಲಿ ಸಪ್ಲೈನ ಹೋಗ್ಬಿಡುತ್ತೆ. ಮತ್ತು ಸೆಕೆಂಡ್ ನಾನು ಮತ್ತೆ ಹಾಕ್ತೀನಿ, ಇಲ್ಲಿಗೆ ಆನ್ ಆಗುತ್ತೆ. ಅಪ್ಪ ಎಷ್ಟು ಐತೇನ, ಸ್ಕ್ರೂ ಡ್ರೈವರ್ ಐತೇನ ಸರ್. ಮತ್ತೆ ಹಾಕಿದ್ದೀನಿ, ಮತ್ತೆ ಸೇಮ್ ಬ್ಲಿಂಕ್ ಆಗುತ್ತೆ ಅಲ್ಲಿಗೆ. ಮತ್ತು ನನಗೆ ಇಷ್ಟು ಟೈಮ್ ಬೇಕು, ಅದಕ್ಕೆ 10 ಸೆಕೆಂಡ್ ಟೈಮ್ ಬೇಕು ಆನ್ ಆಗೋಕ್ಕೆ. ಎಲ್ಲ ಯೂಸ್ಫುಲ್ ಇದೆ. ಯಾವ ರೈತರಿಗೆ ಬೇಕಾದ್ರೆ ಕೇಳಿ. ನನ್ನ ಫೋನ್ ನಂಬರು 9902631148, ವಿಜಯನಗರ ಡಿಸ್ಟಿಕ್ಕು, ಹರಪನಹಳ್ಳಿ, ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸು, ನಿಯರ್ ಬೈ ಹುಲಿಕಟ್ಟಿ ಕಂಪ್ಯೂಟರ್ ಸೆಂಟ್ರ್ ಇದೆ. ಅಲ್ಲಿ ಬಂದು ಕೇಳಿದ್ರೆ ನಮ್ಗೆ ಸಿಗುತ್ತೆ. ಇಲ್ಲ ಬಸ್ಸಿಗೆ ಬೇಕಾದ್ರೆ ಬಸ್ಸಿಗೆ ಹಾಕ್ತೀವಿ, ಎಲ್ಲರೂ ಕೇಳಿ ನೀವು. ರೈತರಿಗೆ ತುಂಬ ಅನುಕೂಲ ಇದೆ, ತುಂಬ ಬೆನಿಫಿಟ್ ಇದೆ. ಯಾವುದೇ ಕಾರಣಕ್ಕೂ ನನ್ನ ಸ್ಟಾರ್ಟರ್ ಕಡೆಯಿಂದ, ಕರೆಂಟ್ ಕಡೆಯಿಂದ ಮೋಟ್ರ್ ಸುಡಲ್ಲ. ಹೆಂಗೆ ಸಿಡುತ್ತೆ ಸರ್? ಯಾಕಂದರೆ ನಾನು ಡೈರೆಕ್ಟಾಗಿ ನಿಮ್ಮನ್ನ ಒಂದು ಲೈನ್ ಬಿದ್ದೈತೆ ಅಂತ ಅಂದ್ಕೊಳ್ರಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿರಿ, ಒಂದು ಫೀಸ್ ಕಿತ್ತು ಕೂಡ ವಿತಿನ್ ಸೆಕೆಂಡಲ್ಲೇ ಅದು ಪೇಸ್ ಫೇಲ್ಯೂರ್ ಅಂತ ಬಂದುಬಿಡುತ್ತೆ. ನೋಡಿರಿ, ನಾನು ಕಿತ್ತಿದ್ದೀನಿ, ನಾನು ಫೀಸ್ ನೋಡಿರಿ, ಫೀಸ್ ಕಿತ್ತಿದ್ದೀನಿ ನೋಡಿರಿ, ಇಲ್ಲಿ ಕಾಣುತ್ತೆ ನೋಡಿರಿ. ಇಲ್ಲಿಗೆ ಪೇಸ್ ಫೇಲ್ಯೂರ್ ಅಂತ ಬರ್ತಾಯಿದೆ ನೋಡಿ. ಅಲ್ಲಿ ಲೈಟ್ ಬ್ಲಿಂಕ್ ಆಗಿದೆ, 2 ಪೇಸ್ ಆಗಿದೆ ಅಂತೇಳಿ. ಮತ್ತು ನಾವು ಕೊಟ್ಟರೆ ಕಂಟಿನ್ಯೂ ಆಟೋಮೆಟಿಕ್ ಆನ್ ಆಗುತ್ತೆ. ಈ ಕಡೆ ಏನಾದ್ರು ಒಂದು ವೈರ್ ಏನಾದ್ರು ಕಟ್ ಆಯ್ತು ಅಂದರೆ ನಿಮಗೆ ಇಲ್ಲಿ ಬರುತ್ತೆ ಮೋಟ್ರ್ ಫಾಲ್ಟು ಮತ್ತು ಕೇಬಲ್ ಓಪನ್ ಅಂತಲೇ ಬಂದುಬಿಡುತ್ತೆ. ಹಾಗಾಗಿ ರೈತರಿಗೋಸ್ಕರ ಮಾಡಿರೋ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಬೆನಿಫಿಟ್ ಇದೆ ತಗೊಳೋರಿಗೆ. ಯಾಕಂದರೆ ಒಂದು ಸರಿ ಮೋಟ್ರ್ ಸುಟ್ರೆ ನೀವು 3-4 ಸಾವಿರ ರೂಪಾಯಿ ಖರ್ಚು ಮಾಡಲೇಬೇಕಾಗ್ತದೆ. ಬರೀ 5,000-6,000 ರೂಪಾಯಿ ಹೋಗುತ್ತೆ. ರೈತರು ತಗೊಳ್ರಿ, ಚೆನ್ನಾಗಿದೆ. 6 ತಿಂಗಳ ವಾರಂಟಿ ಕೊಟ್ಟಿರ್ತೀವಿ. ಎಲ್ಲೇ ಇರಲಿ ನನ್ನಲ್ಲೇ ನಿಮ್ಮ ಫೋನಲ್ಲೇ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ರೆಡಿ ಮಾಡ್ಸೋಕ್ಕೆ. ಪೂರಾ ನೀವು ಕರ್ನಾಟಕ ತುಂಬ ಎಲ್ಲಿ ತಗೊಂಡ್ರು ಕೂಡ ನಮ್ಮ TV ಟೆಕ್ನಿಷಿಯನ್ ಎಲ್ಲ ಕಡೆ ಇದ್ದಾರೆ. ಯಾಕಂದರೆ ನಾವೊಂದು ಆರ್ಗನೈಸರ್ ಆಗಿ ಕೆಲಸ ಮಾಡ್ತಿದ್ವಿ. ನಾವು ಮೋಟ್ರು ಇದು TV ಆ್ಯಂಡ್ LED ಆ್ಯಂಡ್ LCD ಟ್ರೈನಿಂಗ್ ಸೆಂಟ್ರ್ ಮಾಡ್ಕೊಂಡು ಎಲ್ಲ ತಾಲೂಕಲ್ಲಿ, ಎಲ್ಲ ಡಿಸ್ಟಿಕಲ್ಲಿ ನಮ್ಮ ಹುಡುಗರು ಇದ್ದಾರೆ. ಅವ್ರ ಕಡೆಯಿಂದ ನಾನು ಪ್ರತಿಯೊಂದಕ್ಕೂ ಇದನ್ನು ರೆಡಿ ಮಾಡಿಸ್ಕೊಡ್ತೀನಿ. ಯಾವ ಡಿಸ್ಟಿಕ್ ಬೇಕಾದ್ರೂ ನಾನು ಅದು ವರ್ಕ್ ಮಾಡಿಸ್ಕೊಡ್ತೀನಿ ಸರ್, ನಿಮಗೆ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡೋಕ್ಕೆ ನಿಮ್ಮ ಕೂಡ ರೆಡಿ ಮಾಡಿಸ್ತೀನಿ. ಸುಡೋಂಥದ್ದು ಏನಿಲ್ಲ ಇದರಲ್ಲಿ. ಒಂದು ಮೊಬೈಲ್ ಚಾರ್ಜರಿಂದ ಎಷ್ಟು ಸಪ್ಲೈ ಬರುತ್ತಲ್ಲ ಅಷ್ಟೇ ಸಪ್ಲೈ ಬರುತ್ತೆ ಸರ್. ಇದರಲ್ಲಿ ಏನಿಲ್ಲ. ಬೇಕಾದ್ರೆ ಒಂದು ಸೆಕೆಂಡ್ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಸಪ್ಲೈಗಳು ಏನಿಲ್ಲ. ಒಂದೇ ನಿಮಿಷ ಹಾಗೆ ರೀ, ಸ್ವಲ್ಪ ಓಪನ್ ಮಾಡ್ತಿದ್ದೀನಿ. ಯಾಕಂದರೆ ಆ್ಯಮ್ಸ್ ನೋಡಿರಿ, 16 ಆ್ಯಮ್ಸ್ ಇದೆ. 16 ಆ್ಯಮ್ಸ್, 16 ಆ್ಯಮ್ಸ್ ಮೇಲೆ ಒಂದು 20 ಆ್ಯಮ್ಸ್ ಮೇಲೆ ಬಂದರೂ ಕೂಡ ಆಟೋಮೆಟಿಕ್ ಆಫ್ ಆಗುತ್ತೆ. ಆ ಟೈಪ್ ಎಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ಆ್ಯಮ್ಸ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಒಂದೇ ಸೆಕೆಂಡ್ ನಾನು ತೋರಿಸ್ತೀನಿ ಸರ್, ಹಾಗೆ ರೀ ಸರ್. ನೋಡಿ, ಏನಿಲ್ಲ, ಓನ್ಲಿ ಒಂದು PCB ಬೋರ್ಡ್ ಇದೆ, ಬಿಟ್ಟರೆ ಇದು ಟ್ರಾನ್ಸ್ಫಾರ್ಮರ್ ಇದೆ. 2 ಪೇಸಿಗೆ ಆನ್ ಆಗೋಂಥ ಟ್ರಾನ್ಸ್ಫಾರ್ಮರು. ಮತ್ತೇನಿಲ್ಲ, ಈ ಲೈನಿಂದ ಆ ಲೈನಿಗೆ ಪೂರ ನೋಡಿ ಕಾಣುತ್ತೆ ನೋಡಿ ನಿಮಗೆ. ಈ ಇಲ್ಲಿಂದ ಅಲ್ಲಿ ಸುಮ್ಮನೆ ಲೈನ್ ಹೋಗಿದೆ. ಒಳಗಡೆ CT ಕಾಲ್ ಬರ್ತವೆ. CT ಕಾಲಿಂದ ಓನ್ಲಿ ಸಿಗ್ನಲ್ ಅಷ್ಟೇ ಬರೋದು ಇದಕ್ಕೆ.
ನಿಮಗೆ ಮೋಟರ್ ಸೇಫ್ಟಿ ಏನಂದರೆ ಸಿಗ್ನಲ್ ಅಷ್ಟೇ. ಇದ್ರೊಳಗಡೆಯಿಂದ ಏನು ಈ ವೈರ್ ಒಳಗಡೆ CT ಕಾಯಿಲ್ ಬರುತ್ತೆ. CT ಕಾಯಿಲ್ ಮೂಲಕ ನಿಮಗೆ ಸಿಗ್ನಲ್ ಬರುತ್ತೆ ಅಷ್ಟೇ. ಇದಕ್ಕೆ ಒಂದು ಮೊಬೈಲ್ ಚಾರ್ಜರಿಂದ ಎಷ್ಟು ಸಪ್ಲೈ ಬರ್ತಾರೋ ಅಷ್ಟೇ ಸಪ್ಲೈಗೆ ಈ ಬೋರ್ಡ್ಗಳು ವರ್ಕ್ ಆಗೋದು. ನೀವು ಮೊಬೈಲ್ ಕುಂದಿಸೋಕ್ಕೆ ಸಪ್ರೇಟ್ ಜಾಗ ಇದೆ, ಮೊಬೈಲಿಂದ ಯೂನಿಟ್ ಕುಂದಿಸೋಕ್ಕೆ. ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಾದರೆ ಕೇಳಿ ಕಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.